ಕಂಪ್ಯೂಟರ್ ಸೈನ್ಸ್ ಓದ್ತಿರೋ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಈ ಪ್ರಶ್ನೆ ಒಂದಲ್ಲ ಒಂದ್ಸಲ ಬಂದಿರುತ್ತೆ. ಕಂಪ್ಯೂಟರ್ ಲ್ಯಾಬ್ಸ್ ಹೋಗುವಾಗ ಚಪ್ಲಿನ ಯಾಕೆ ಹೊರಗಡೆ ಬಿಡಿಸ್ತಾರೆ? ಪ್ರೋಗ್ರಾಮ್ಸ್ ನ ನೋಟ್ಬುಕ್ ಅಲ್ಲಿ ಬರೆಯೋ ರೂಲ್ ನ ಯಾರು ತಂದ್ರು? ಎಕ್ಸ್ಪ್ಲೇನ್ ಮಾಡ್ತೀನಿ. IIT ಕಾನ್ಪುರ್, ದ ಫಸ್ಟ್ ಅವರ್ ಕಾಲೇಜ್ ಟು ಇಂಟ್ರೊಡ್ಯೂಸ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ ಇಂಡಿಯಾ. ಸೊ ಇವರು 1960s ಟೈಮ್ ಅಲ್ಲಿ ಫಸ್ಟ್ ಟೈಮ್ ಇಂಡಿಯಾಗೆ IBM 620 ಮೇನ್ ಫ್ರೇಮ್ ಕಂಪ್ಯೂಟರ್ ನ ತರಿಸ್ತಾರೆ ಅವರ ಕಂಪ್ಯೂಟರ್ ಲ್ಯಾಬ್ಸ್ ಗೋಸ್ಕರ. ಈ IBM 620 ಕಂಪ್ಯೂಟರ್ಸ್ ಅಲ್ಲಿ ಪ್ರೋಗ್ರಾಮ್ ರನ್ ಮಾಡ್ಬೇಕಂದ್ರೆ ಪಂಚ್ ಕಾರ್ಡ್ ಅಂತ ಒಂದಿರ್ತಿತ್ತು, ಅದು ಬೇಕಾಗಿತ್ತು. ಸೊ ಬೇಸಿಕಲಿ ನಮ್ಮ ಪ್ರೋಗ್ರಾಮ್ಸ್ ನ ಪಂಚ್ ಕಾರ್ಡ್ಸ್ ಅಲ್ಲಿ ಇಡಬೇಕಿತ್ತು. ಸೊ ಒಂದು ಪ್ರೋಗ್ರಾಮ್ ಗೋಸ್ಕರ ಮಲ್ಟಿಪಲ್ ಪಂಚ್ ಕಾರ್ಡ್ಸ್ ಬೇಕಾಗ್ತಿತ್ತು. ಸೊ ಆ ಟೈಮ್ ಅಲ್ಲಿ ಪಂಚ್ ಕಾರ್ಡ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಅಂಡ್ ಅದನ್ನ US ಇಂದ ಇಂಪೋರ್ಟ್ ಮಾಡ್ಕೋಬೇಕಿತ್ತು. ಸೊ ಅದಕ್ಕೆ ಪಂಚ್ ಕಾರ್ಡ್ಸ್ ನ ವೇಸ್ಟ್ ಮಾಡಬಾರ್ದು ಅಂತ ಪ್ರೋಗ್ರಾಮ್ ನ ನೋಟ್ಬುಕ್ ಅಲ್ಲಿ ಬರೆದು ಚೆಕ್ ಮಾಡ್ತಿದ್ರು. ಇನ್ನು ಚಪ್ಲಿ ಆಚೆ ಬಿಡೋ ವಿಷಯಕ್ಕೆ ಬಂದ್ರೆ, ಈ IBM ಕಂಪ್ಯೂಟರ್ಸ್ಗೆ AC ರೂಮ್ ಬೇಕಿತ್ತು ಅಂಡ್ ಡೆಸ್ಟ್ ಫ್ರೀ ರೂಮ್ ಇರಬೇಕಿತ್ತು. ಸೊ ಅದಕ್ಕೆ ಚಪ್ಲಿನ ಆಚೆ ಬಿಟ್ಟು ಬನ್ನಿ ಅಂತ ಹೇಳ್ತಿದ್ರು. ಸೊ 60 years ಬ್ಯಾಕ್ ತಂದಿರೋ ರೂಲ್ಸ್ ನ ಈಗಲೂ ಫಾಲೋ ಮಾಡ್ತಿದೀವಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ. ಇದೇ ತರ ವ್ಯಾಲ್ಯೂಬಲ್ ಕಾಂಟೆಂಟ್ಗೋಸ್ಕರ ಫಾಲೋ ಮಾಡಿ.